ಓಕೆ, ಈ ಬಟ್ಟೆ ತಗೊಂಡಿದ್ದೀನಿ ನೋಡಿ, ಹೆಂಗಿದೆ, ಚೆನ್ನಾಗಿದೆಯಾ? ಅಲ್ಲಿ ಹಾಕಿರ್ತಾರೆ. ಇಲ್ಲೇ ಐತಲ್ಲ ಬೈ ಒನ್. ಬಿಟ್ಕೊಡು. ಮಾತ್ರ ತಗೊಂಡೀಗ ತಲೆನೋವಿದೆ ಸ್ವಲ್ಪ, ಹೋಗಿ ನಿಂಗೆ ಮಲ್ಕೋಬೇಕಂತ. ಸೊ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಹೊಸ್ಮನಿಂದ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ಲಾಗ್ ಬಂದುಬಿಟ್ಟು ಇವತ್ತೇನಾರು ಆಗಲ್ಲ, ಡೈಲಿ ಲಾಗ್ ಸ್ಟಾರ್ಟ್ ಮಾಡೀನಿ. ಹಂಗಾಗಿ ಇವತ್ತು ಜಿಮ್ಮಿಗೆ ಹೋಗಿಲ್ಲ, ನಾನು ಇವತ್ತು ಲೇಟಾಗಿ ಎದ್ಬಿಟ್ಟೆ. ಈಗ ನಮ್ಮ ತೆಂಗಿನ ಬಿಟ್ಟು ಬಂದಿದ್ದಾಯ್ತು, ಅದು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಸಾರಿ. ಈಗ ಇಲ್ಲೆಲ್ಲ ನೀರು ಹಾಕಿಲ್ಲ, ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಸೊ ಫ್ಯಾಮಿಲಿ, ಈ ಮನೇಲಿ ಹೋಮ್ ಟೂರ್ ಬೇಕಂದರೆ ಕಮೆಂಟ್ ಮಾಡಿ. ಆಮೇಲೆ ಇಲ್ಲಿದ್ದು ಏನೋ ಗುರುಪ್ರವೇಶ ಮಾಡಿದ್ದು ಮಾತ್ರ ಸಿಗುತ್ತೆ. ಅದಕ್ಕೆ ಯಾರ್ಯಾರು ಬಂದಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗಾಯ್ಸ್. ಸೊ ಫ್ಯಾಮ್, ಮನೆಗೆ ರೀಸೆಂಟ್ಲಿ ಈಗ ಸ್ನಾನ ಮಾಡಿ ಸಿಗ್ತೀನಿ. ಸೊ ಫ್ಯಾಮ್, ಫ್ರೆಶ್ ಅಪ್ ಆಯಿತು, ಈಗ ತಿಂಡಿ ತಿಂದಾಯಿತು, ಹೊರಗಡೆ ಹೋಗೋಣ. ಸೊ ಗಾಯ್ಸ್, ಹೊರಗಡೆ ಹೊಂಟಿದ್ದೀನಿ, ಕೆಲಸ ಆಯಿತು ಒಂಚೂರು. ಬನ್ನಿ, ನಮ್ಮ ಅಣ್ಣವ್ರು ಬರ್ತಾರಂತ, ಈಗ ಗಾಡಿಗಳು ಬರ್ತಾರಂತೆ ಕರ್ಕೊಂಡು ಹೋಗೋಕ್ಕೆ. ಹೋಗೋಣ ಬನ್ನಿ. ಸೊ ಫ್ಯಾಮ್, ಅವ್ರು ಇನ್ನೂ ಬಂದಿಲ್ಲ, ಅಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದಾರೆ ಸುಮ್ಮನೆ. ಬನ್ನಿ ಹೋಗೋಣ ಗಾಯ್ಸ್. ಬಂದು ಇಲ್ಲೊಂದು ಕಡೆ ಬಂದಿದ್ದೀನಿ, ಇಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಹಂಗಾಗಿ ಮನೆಗೆ ಹೋಗಿ ಸಿಗ್ತೀನಿ. ಸೊ ಫ್ಯಾಮ್, ಶಿವಮೊಗ್ಗ ಅಂತ ನೋಡಿ, ಇದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆದರೆ ಇವತ್ತು ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಇಲ್ಲಿ ಹತ್ರ ಬಂದಿದ್ದೆ. ಮಾಮೂಲಿ ಈ ಮನೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಈ ಮನೆ ಬೇಕಂದರೆ ಕಮೆಂಟ್ ಮಾಡಿ, ಹೋಮ್ ಟೂರ್ ಕೊಡ್ತೀನಿ. ಈ ಮನೆ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಆಮೇಲೆ ನೆಕ್ಸ್ಟು ಇನ್ನೂ ಏನೋ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಆಗ್ತಿಲ್ಲ ಇವಾಗ. ಯಾಕಂದರೆ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ ಯೂಟ್ಯೂಬ್ ಚಾನಲ್ ಇದು, ಹಂಗಾಗಿ. ಸೊ ಫ್ಯಾಮಿಲಿ, ನಿನ್ನೆ ಆ ಜ್ಯೂಸ್ ಕುಡಿದು ಹೋಗೋಣ, ರೈಲ್ವೆ ಸ್ಟೇಷನ್ ಬಿಟ್ಟು ಹೋಗೋಣ. ನಾವೆಲ್ಲ ಬರ್ತೀವಿ. ನೀನೇ ಕಂಡೆ ತಗ ಇರಲಿ, ಲಾಗ ಕಾಣಿಸ್ತಿ ತಗ ಇವತ್ತು. ಲಾಗ ಕಂಡೆ ತಗ. ಹೆಂಗೋಳಪ್ಪ ತಗೋಣ ಪಾಪ. ಮನೆಗೆ ಹೋಗ್ತಿದ್ದೀವಿ. ಬೆಳಗ್ಗೆ ಲಂಚ್ ಮಾಡಿದಾಗುತ್ತೆ, ಬೆಳಗ್ಗೆ ಬೇಗ ಆಫ್ ಮಾಡಿದೆ, ಇವಾಗ ಲಂಚ್ ಮಾಡ್ಬೇಕು. ಸೋಫಾ ಮನೆಯಿಂದ ಮಾತ್ರೆ ತಗೊಂಡು ಈಗ ತಲೆನೋವಿದೆ ಸ್ವಲ್ಪ, ಹೋಗಿ ನಿಂಗೆ ಮಲ್ಕೋಬೇಕಂತ. ಫುಲ್ ತಲೆನೋವಿದೆ, ಹಂಗಾಗಿ ಹೋಗಿ ಮಲ್ಕೊತೀನಿ ಇವತ್ತು. ಮುಂದೆ ಕಂಟಿನ್ಯೂ ಆಗ್ತಿಲ್ಲ, ನೋಡ್ತೀನಿ. ಆಗಂಗಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಆಗಲ್ಲ. ಸೋಫಾ ಊಟ ಮಾಡ್ತಿದ್ದೀನಿ, ಲಾಗ್ ಮಾಡ್ಬೇಕು. ಸೋಫಾ ಬಿಗ್ ಇದು ರಿಲಯನ್ಸಿಗೆ ಹೋಗ್ಬೇಕಂತ ಬನ್ನಿ, ರಿಲಯನ್ಸಿಗೆ ಕರ್ಕೊಂಡು ಹೋಗೋಣ. ನಮ್ಮಮ್ಮ ನಮ್ಮ ಫ್ಯಾಮಿಲಿ ಕೂಡ ರಿಲಯನ್ಸಿಗೆ ಹೊಂಟಿವಿ, ಏನೋ ಪರ್ಚೇಸ್ ಮಾಡೋದಿದೆ ಅಂತ. ಬನ್ನಿ ಹೋಗೋಣ. ಸೋಫಾ ರಿಲಯನ್ಸಿಗೆ ಬನ್ನಿ, ಈಗ ಬನ್ನಿ ರಿಲಯನ್ಸಿಗೆ ಹೋಗೋಣ. ಅಲ್ಲಿ ಹಾಕಿದ್ದಾರೆ ಮೇಡಮ್. ಯಾ ಸ್ವಾಮಿ ರೀ, ಅಲ್ಲಿ ಹಾಕಿರ್ತಾರೆ. ಇಲ್ಲೇ ಐತಲ್ಲ ಬೈ ಒನ್. ಎರಡು ತಗೊಂಡ್ರೆ ಇವಾಗ ನಮ್ಮ ಸೊಸೆನ ಕರ್ಕೊಂಬರಕ್ಕೆ ಹೋಗ್ಬೇಕಂತ, ಬನ್ನಿ ಕರ್ಕೊಂಬರಕ್ಕೆ ಹೋಗೋಣ. ಇವಾಗ ಸ್ಕೂಲ್ ಬಂತು, ಇನ್ನೇನು ಸ್ಕೂಲ್ ಹತ್ರ ರೀಚ್ ಆಗ್ತಿದ್ದೀವಿ. ಬನ್ನಿ ಸ್ಕೂಲ್ ಹತ್ರ ಹೋಗೋಣ. ಹೆಲ್ಮೆಟ್ ಹಾಕ್ಬೇಕು ಮತ್ತೆ ಅವಳು ನಮ್ಮ ಮನೆಗೇನು ಕರ್ಕೊಂಡು ಹೋಗಂಗಿಲ್ಲ, ಮತ್ತು ಇದ್ರ ಹತ್ರನೇ ಕರ್ಕೊಂಡು ಹೋಗ್ಬೇಕು, ರಿಲಯನ್ಸ್ ಹತ್ರನೂ ಹೋಗ್ಬೇಕು.
ಇನ್ನೂ ಶಾಪಿಂಗ್ ಮಾಡ್ತಾನೆ ಇದ್ದಾರೆ ಮನೆಯಲ್ಲಿ. ಈ ಬಟ್ಟೆ ತಗೊಂಡಿದ್ದೀನಿ ನೋಡಿ, ಹೆಂಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣ್ತಿದೆಯಲ್ಲ ಬಟ್ಟೆ? ಚೆನ್ನಾಗಿ ಕಾಣ್ತಿದ್ರೆ ಕಮೆಂಟ್ ಮಾಡಿ. ಸೊ ನಮ್ಮ ಔಟ್ಫಿಟ್ ಹೆಂಗಿದೆ ಅಂತ. ಓಕೆ, ಎಲ್ಲಿಗೆ ಹೋಗಿದ್ದೆ? ಏನಕ್ಕೆ ಹೋಗ್ತೀಯಾ? ಸೊ ಫ್ಯಾಮ್ ಅಲ್ಲಿ ಮುಗೀತೀಗ, ಗಾಡಿ ತಗೊಂಡು ಮನೆ ಹತ್ರ ಹೋಗೋಣ ಬನ್ನಿ. ಸೊ ಫ್ಯಾಮ್ ಕಲ್ಲಿಂದು ಹೆಸರು ಮಾಡ್ಸೋಕೆ ಹೋಗ್ಬೇಕು, ಬನ್ನಿ ಹೆಸರು ಮಾಡ್ಸೋಕೆ ಹೋಗೋಣ ಗಾಯ್ಸ್. ಅಲ್ಲೋಗಿ ಏನು ಪ್ರೈಸ್. ಸೊ ಫ್ಯಾಮ್ ಅಲ್ಲಿ ಟ್ಯೂಷನಿಂದ ಇದು ಕರ್ಕೊಂಬರಕ್ಕೆ ಹೋಗೋದು, ಬನ್ನಿ ಕರ್ಕೊಂಬರಕ್ಕೆ ಹೋಗೋಣ. ಅಲ್ಲಿಂದ ಮಾಡ್ತಾರೆ ಗಾಯ್ಸ್. ಊಟದ ಬಂದಿರಂತೆ, ಊಟ ಮಾಡೋ ಮುಂದೆ ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಗಾಯ್ಸ್. ನಾನಿದ್ರೆ ಜಾಸ್ತಿ ಹೋಗುತ್ತಾ ನೋಡಿ. ಇಲ್ಲ ಪನ್ನೀರ್ ಮಸಾಲ ಬರ್ರಿ ಪಾರ್ಪಜಿ ಮತ್ತೆ ಆಂಟಿಗೊಂದು ಅತ್ತೆಗೊಂದು ಮತ್ತೆಗೊಂದು ಆಂಟಿಗೊಂದು ಸೊ ಫ್ಯಾಮ್ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ